ಅಮ್ಮಯ್ಯ ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನಿಮ್ಮ ಸಾವಿಗೆ ನೇಮವನ್ನು ಕೊಡು ಎಂದರೆ ಈ ಮಾವಯ್ಯನು ಏನೆಂದು ಕೊಡಬೇಕು ಅಮ್ಮಯ್ಯ? ಮಾವಯ್ಯ, ಅಮ್ಮಯ್ಯ ಕಾಂತನನ್ನು ಕಳೆದುಕೊಂಡು ಈ ಎರಡು ಮುಖವನ್ನೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು ಮಾವಯ್ಯ. ಸ್ವಲ್ಪ ಶಾಂತಳಾಗ ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ ಹೇಳೇನು ಕೇಳು ಮಾವಯ್ಯ. ಏನು ಚೆನ್ನಾಗಿ ಹೇಳು ಅಮ್ಮಯ್ಯ. ವೈದಲ್ಲೇಕೆ ಗುರಿಯಾದೆ ಮಾವ ಇರಬಾರದೆ ಎನ್ನಯ ಜೀವ ವೈದಲ್ಲೇಕೆ ನ ಗುರಿಯಾದೆ ಮಾವ. ಮಾವಯ್ಯ ಚೆನ್ನಾಗಿ ಕೇಳು. ಪತಿಯೇನು ಆಗಲಿ ಜೀವನವ ಮಾವಯ್ಯ ಚೆನ್ನಾಗಿ ಕೇಳು ಮಾವಯ್ಯ. ಪತಿಯೇನು ಮರೆತು ಜೀವನವ ಪತಿಯನು ಮರೆತು ಸೈನ್ಯವನ್ನು ಧೂಳೀಪಟ ಮಾಡುವಂತಹ ಗಂಡುಗಳಿಯು ನಾನಿದ್ದು ಇದಂತ ಕಾಲಕ್ಕೆ ಮುಂದಾಗಿ ಬಿಟ್ಟರಲ್ಲ ಅಮ್ಮಯ್ಯ. ಬಿಡುವೆನು ಪ್ರಾಣವ ಬಿಡುವೆನು ಪ್ರಾಣವ ವೈಭವ್ಯೇನ ಗುರುವಾಡು ಮಾವ ಇರಬಾರದೆ ಎನ್ನಯ ಜೀವ ವೈಭವ್ಯೇನ ಗುರುವಾಡು ಮಾವ. ನೀತಿ ಕೋವಿತನಾದ ಮಾಧವನೇ, ಅಹೋ ನೀತಿವಂತಳಾದ ಸೊಸೆ ಶಿರೋಮಣಿಯೇ, ಅಯ್ಯ ನಾತನಿಲ್ಲದ ಬಳಿಕ ಈ ಭೂತಳದಿ ನಾನು ಎಷ್ಟು ಕಾಲ ಜೀವಿಸಿದರೂ ಬಂದ ಫಲವಿಲ್ಲೀದಿದೆ ಮಾವಯ್ಯ. ಸ್ವಲ್ಪ ಶಾಂತಳಾಗುವಂತಳಾಗ ಅಮ್ಮಯ್ಯ. ಮಾವಯ್ಯ, ಅಮ್ಮಯ್ಯ ಕಾಂತನನ್ನು ಕಳೆದುಕೊಂಡು ಈ ರಂಗ ಮುಖವನ್ನೊತ್ತುಕೊಂಡು ನಾನು ಸರ್ವತಾ ಜೀವಿಸಲಾರೆನು. ಎನ್ನ ಸಾವಿಗೆ ನೇಮವನ್ನು ಕೊಡು ಮಾವ, ಬಿಡುವೆನು ಎನ್ನ ಪ್ರಾಣವ. ಅಹೋ ಕುಸುಮ ನೇತ್ರಿಯಳಾದ ಸೊಸೆ ಶಿರೋಮಣಿಯೇ, ಮಾವಯ್ಯ ನಿಮ್ಮ ಮುಖವನ್ನು ನೋಡಿದ ಕ್ಷಣಕ್ಕೆ ಕಣ್ಣೀರು ತಮ್ಮಷ್ಟಕ್ಕೆ ತಾವೇ ಉದ್ಭವಿಸಿ ಬರುವ ಕನಕಾಂಗಿಯೇ. ಮಾವಯ್ಯ ಪ್ರತಾಪೋತ್ತೀಕರನಾದ ಎನ್ನ ಪುತ್ರನು ಆಡಿದ ಮೇಲೆ ನಿಮಗೆ ಸುಖವೆತ್ತಣದು. ಅಭಿಮನ್ಯುವಿನ ಹಿಂದೆಯೇ ನಿಮ್ಮ ಸಡಗರವೆಲ್ಲ ಹೋದದ್ದು ಅಮ್ಮಯ್ಯ. ಮಾವಯ್ಯ, ಅಯ್ಯೋ ಹಾ ಜಡಜೋದ್ಭವನ ನಿಮ್ಮ ಪಡಿಯೊಳಗೆ ಇಂಥ ಬರಹವನ್ನು ಬರೆದಿರುವನು ದಾರು ಮಾಡುವುದೇನಿದೆ ಅಮ್ಮಯ್ಯ. ಮಾವಯ್ಯ, ನಾನಿಲ್ಲದ ವೇಳೆಯಲ್ಲಿ ಎನ್ನ ಅಣ್ಣನಾದ ಧರ್ಮಜನು ನಾ ಪಡೆದ ಮಗನನ್ನು ಕೌರವರೊಡನೆ ದುರಕ್ಕೆ ಕಳಿಸಿಕೊಟ್ಟು ನಮ್ಮೆಲ್ಲರಿಗೂ ಇಂತಹ ದುಃಖವನ್ನು ತಂದಿಟ್ಟು ಕುಳಿತಿರುವನು. ಅಯ್ಯೋ ಶಿವ ಶಿವ, ಅಯ್ಯೋ ಶಿವ ಶಿವ, ಏನು ಮೋಸವಾಯಿತು, ನಮ್ಮ ಬಾಳ್ವೆಯೇ ಸುಟ್ಟು ಹೋಯಿತು ಅಮ್ಮಯ್ಯ. ಮಾವಯ್ಯ, ಖಂಡಿಸುವ ಹತ್ತಧಿಕ ಬಲಶಾಲಿಗಳ ನಾವಿದ್ದು ಪತ್ತನ ಪರದೇಶಿಯಾಗಿ ಹೋದನು. ಚಿತ್ತ ಜಪಿತನಿಗೆ ಗೊತ್ತಿದ್ದು ಎನ್ನ ಮಗನ ಕುತ್ತಿಗೆಯನ್ನು ಮುರಿದನು. ಓ ಹಂತಕನ ಪುತ್ರನೇ, ಕಂದು ರೂಪ ನೋಲ್ವಾಭಿಮನ್ಯುವಿನ ಪ್ರಾಣಕ್ಕೆ ಮೂಲವಾದಿಯ ಯಮತರೆಯ ಮಗಳನ್ನು ಮಾಡಿ
ಮಾವಯ್ಯ ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳಮ್ಮಯ್ಯ. ಮುತ್ತೈದಿಯಾರೆನ್ನ ಮುಖವನ್ನು ನೋಡವ ಮುತ್ತೈದಿಯಾರೆನ್ನ ಮುಖವನ್ನು ವೈಭವೇನ ಗುರುವಾದ ಮಾವ. ಅಹೋ ಮಾವಯ್ಯ. ಓಹೋ ಅಮ್ಮಯ್ಯ. ಅಯ್ಯೋ ಇವರು ಪಿತರು ನೀವಿದ್ದು ಸಹೋದರ ಮಾವನಾದ ಶ್ರೀಹರಿ ಇದ್ದರೂ ಸಹ ಒಬ್ಬರಾದರೂ ರಕ್ಷಣೆ ಮಾಡದೆ ಹೋದರ ಎನ್ನ ಪತಿಯನ್ನು ಮಾವಯ್ಯ. ಅಮ್ಮಯ್ಯ ಕಾಂತನನ್ನು ಕಳೆದುಕೊಂಡು ಗಳಿಗೆಯೂ ಸಹ ನಾನು ಜೀವಿಸಲಾರೆನು. ಮುತ್ತೈದೆಯರನ್ನ ಮುಖವನ್ನು ನೋಡಾರೆ ಮುಚ್ಚಿ ಬಾಗಿಡವನ್ನು ಕೊಟ್ಟಾರೆ. ಮಂಗಳ ಕಾರ್ಯಕ್ಕೆ ಬಾಯೆಂದು ಎನ್ನನ್ನು ಕುಂಕುಮ ಬೊಟ್ಟನ್ನು ಇಟ್ಟು ಕರೆದರೆ ಮಾವಯ್ಯ. ಅಮ್ಮಯ್ಯ ಮಾವಯ್ಯ ನಾನ್ ಪಡೆದ ಮಗನನ್ನು ಕದಲ ಮಂಡಲಕ್ಕೆ ಕಳಿಸುವ ಮುನ್ನ ಇವೆಲ್ಲವೂ ನೆನಪಿಗೆ ಬಾರಲಿಲ್ಲವೇ ಅಮ್ಮಯ್ಯ? ಮಾವಯ್ಯ ಅಮ್ಮಯ್ಯ ನೆನಪಿಗೆ ಬಂದಿದ್ದರೂ ಸಹ ನಾವು ಎಷ್ಟು ವಿಧವಾಗಿ ಬೇಡಿಕೊಂಡರೂ ಸಹ ನಮ್ಮ ಮಾತಲ್ಲಿ ಧಿಕ್ಕಾರ ಮಾಡಿ ಹೋದರು ಮಾವಯ್ಯ. ನಿಮ್ಮ ಜನಕ ನಿಲ್ಲದ ವೇಳೆಯಲ್ಲಿ ಕದನ ಮಂಡಲಕ್ಕೆ ಹೋಗಬೇಡವೆಂದು ಹೇಳಲಿಕ್ಕೆ ಬರುತ್ತವೆ ಅಮ್ಮಯ್ಯ. ಮಾವಯ್ಯ ಅಮ್ಮಯ್ಯ ಆ ಬ್ರಹ್ಮನು ನಮ್ಮ ಪರಿಹಾರ ಇಂಥ ಬರಹವನ್ನೇ ಬರೆದಿರಬೇಕಾದರೆ ಹೋದ ಕಾಂತನು ಮರಳು ಅದೇಗೆ ಬರಲು ಸಾಧ್ಯವಾಗುವುದು ಮಾವಯ್ಯ. ಅಮ್ಮಯ್ಯ ಕಾಂತನನ್ನು ಕಳೆದುಕೊಂಡು ಗಳಿಗೆಯೂ ಸಹ ನಾನು ಜೀವಿಸಲಾರೆ. ಎಲ್ಲ ಸಾವಿಗೆ ನೀರವನ್ನು ಕೊಡು ಮಾವನಾದ ಪಾರ್ಥ. ಪತಿಯನ್ನು ಕಳೆದುಕೊಂಡು ನನ್ನ ಜೀವನವೇ ವ್ಯರ್ಥ. ಹೇ ಕಮಲ ಮುಖಿಯಳಾದ ಕನಕಾಂಗಿಯೇ ಮಾವಯ್ಯ ನಿಮ್ಮ ಜನಕನಾದ ಜಗದೊಡೆಯನ್ನು ನಿಮ್ಮ ಮತ್ತೈದ ತನಕ್ಕೆ ಭಂಗವನ್ನು ತಂದಿಟ್ಟು ಕುಳಿತಿರುವನು ಧಾರ ಮಾಡುವುದೇನಿದೆ? ಕೈಬಿಟ್ಟು ಹೋದ ಕಾರ್ಯಕ್ಕೆ ಎಷ್ಟು ಮಿಡುಕಿದರೂ ಫಲವಿಲ್ಲ ಅಮ್ಮ ಕನಕಾಂಗಿಯೇ. ಅಭಿನಂದನೆ ಅರ್ಧಾಂಗಿಯೇ. ಮಾವಯ್ಯ ಅಮ್ಮಯ್ಯ ನನ್ನ ಸಾವಿಗೆ ನೇಮವನ್ನು ಕೊಡು ಮಾವಯ್ಯ. ನಿಮ್ಮ ಸಾವಿಗೆ ನೇಮ ಕೊಡುವೆಂದರೆ ನಿಮ್ಮ ಮಾವಯ್ಯನ ಅದೇನು ಕೊಡಬೇಕು ಅಮ್ಮಯ್ಯ? ಅಂತ ಕಾಂತನನ್ನು ಕಳೆದುಕೊಂಡು ನಾನು ಸರ್ವತ ಜೀವಿಸಲಾರೆನು ಮಾವಯ್ಯ. ಪತಿಯನ್ನು ಕಳೆದುಕೊಂಡ ಅದೆಷ್ಟೋ ಸತಿ ಮಣಿಯರು ಈ ಕ್ಷಿತಿಯಲ್ಲಿ ಬಾಳುತ್ತಿಲ್ಲವೇ ಅಮ್ಮಯ್ಯ? ಮಾವಯ್ಯ ಅಮ್ಮಯ್ಯ ಹೇಳುವಿನ ಕೇಳು ಮಾವಯ್ಯ. ಏನು ಚೆನ್ನಾಗಿ ಹೇಳು ಅಮ್ಮಯ್ಯ. ಕಾಂತನ ನಾನು ಮರೆತ ಬಾಳೆನು ಎನ್ನೋ ಪ್ರಾಣ ಬಿಡುವೆನು ನಾನು. ಪಾರ್ತಾರೆ ಜವಾಬು ಬಲಾದರು ಇನ್ನೋದಲ್ಲ ಮಾತುಗಳು ಬರೋ ಮಾತುಗಳು.